ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ನೇತೃತ್ವದ ಸಮಿತಿ ಶಿಫಾರಸು ಮಾಡಿರುವಂತಹ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಸ್ತಾಪಕ್ಕೆ ಕೇಂದ್ರ ಮಂತ್ರಿಮಂಡಲ ಅನುಮೋದನೆ ನೀಡಿದೆ. ಆದರೆ ಇದನ್ನ ಅನುಷ್ಠಾನಕ್ಕೆ ತರುವಂತಹ ರಾಜಕೀಯ ಹಾದಿ ಸುಲಭವಾಗಿದೆಯಾ? ಇಲ್ಲಿರೋ ತೊಡಕುಗಳು ಮೋದಿಗೆ ತಿಳಿದಿಲ್ವಾ? ತಿಳಿದ ಮೇಲೂ ಈ ಪ್ರಯತ್ನಕ್ಕೆ ಮುಂದಾಗಿರುವಂತಹ ಮೋದಿಯ ಲೆಕ್ಕಾಚಾರಗಳೇನು? ಸಂಪೂರ್ಣ ಬಹುಮತವಿದ್ದಂತಹ ಕಳೆದ 2 ಅವಧಿಯಲ್ಲಿ ಸುಮ್ಮನಿದ್ದು ಈಗ ಅತಂತ್ರ ಸರ್ಕಾರದಲ್ಲಿ ಇಂತಹ ಸಾಹಸಕ್ಕೆ ಮುಂದಾಗಿರೋದು ಯಾಕೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೆದಕ್ತಾ ಹೋದ ಹಾಗೆ ರೋಚಕ ರಾಜಕೀಯ ಲೆಕ್ಕಾಚಾರಗಳು ಅನಾವರಣಗೊಳ್ತವೆ. ದೇಶದ ಸಾರ್ವತ್ರಿಕ ಲೋಕಸಭಾ ಚುನಾವಣೆಯ ವೇಳೆಯಲ್ಲೇ ಎಲ್ಲಾ ರಾಜ್ಯಗಳ ವಿಧಾನಸಭಾ ಚುನಾವಣೆಗಳನ್ನು ಒಟ್ಟಿಗೆ ನಡೆಸುವುದು ಈ ಪ್ರಸ್ತಾಪದ ಒನ್ಲೈನ್ ವಿವರಣೆ. ಆ ಮೂಲಕ ಚುನಾವಣೆಗೆ ತಗಲುವಂತಹ ದುಂದುವೆಚ್ಚ ನಿಯಂತ್ರಿಸುವುದರ ಜೊತೆಗೆ ಚುನಾವಣೆಗಳಿಗೆಂದೇ ಸಮಯ ವ್ಯರ್ಥವಾಗುವುದನ್ನ ತಡೆಯಬಹುದು ಅನ್ನೋದು ಇದನ್ನ ಪ್ರಪೋಸ್ ಮಾಡ್ತಾ ಇರುವಂತಹವರ ವಾದ. ಫೆಡರಲ್ ಸಿಸ್ಟಮ್ ಪರಿಕಲ್ಪನೆಯಲ್ಲಿ ರಚನೆಯಾದಂತಹ ನಮ್ಮ ದೇಶದ ವೈವಿಧ್ಯತೆಗೆ ಒನ್ ಅನ್ನೋದು ಆಭಾಸ ಮಾತ್ರವಲ್ಲ, ಅಪಾಯಕಾರಿ ಕೂಡ ಹೌದು. ಈ ಪ್ರಸ್ತಾಪ ಫೆಡರಲ್ ಪ್ರಜಾತಾಂತ್ರಿಕ ವ್ಯವಸ್ಥೆಯ ನಮ್ಮ ದೇಶಕ್ಕೆ ಎಷ್ಟರ ಮಟ್ಟಿಗೆ ಅನುಕೂಲ ಅಥವಾ ಅನಾನುಕೂಲ ಎಂಬ ಚರ್ಚೆಯನ್ನ ಹೊರಗಿಟ್ಟು ನೋಡೋದಾದ್ರೂ ಇದೊಂದು ದೊಡ್ಡ ರಾಜಕೀಯ ಕೋಲಾಹಲಕ್ಕೆ ಕಾರಣವಾಗುವ ಸಾಧ್ಯತೆಗಳು ಗೋಚರಿಸುತ್ತೆ. ಮೊದಲನೇದಾಗಿ ಕೇಂದ್ರ ಮಂತ್ರಿಮಂಡಲ ಈ ಪ್ರಸ್ತಾಪವನ್ನ ಅಂಗೀಕರಿಸಿರೋದೇನೋ ನಿಜ. ಆದರೆ ಇದು ಕಾಯ್ದೆಯಾಗಿ ಜಾರಿಯಾಗಬೇಕು ಅಂತಾದ್ರೆ ಏನಿಲ್ಲ ಅಂದ್ರೂ ಸಂವಿಧಾನದ 5 ಪ್ರಮುಖ ಆರ್ಟಿಕಲ್ಗಳಿಗೆ ತಿದ್ದುಪಡಿ ಆಗಬೇಕಿದೆ. ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ 3/2 ಮತಗಳು ಈ ತಿದ್ದುಪಡಿಗಳ ಪರವಾಗಿ ಸಿಕ್ಕರೆ ಮಾತ್ರ ಇದು ಕಾನೂನಾಗಿ ಜಾರಿಗೊಳ್ಳಲಿದೆ. ಈಗ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಿಜೆಪಿಗಾಗ್ಲಿ ಅಥವಾ NDA ಮೈತ್ರಿಕೂಟಕ್ಕೆ ಆಗಲಿ ಅಂತಹ ಬಹುಮತ ಇದೆಯಾ ಅನ್ನೋದು ನಮ್ಮ ಮುಂದಿರುವಂತಹ ಪ್ರಶ್ನೆ. ಅದಕ್ಕೂ ಮೊದಲು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಸ್ತಾಪ ಕಾನೂನಾಗಿ ಬದಲಾಗಬೇಕು ಅಂತಾದ್ರೆ ಸಂವಿಧಾನದ ಯಾವೆಲ್ಲ ಆರ್ಟಿಕಲ್ಗಳನ್ನ ತಿದ್ದುಪಡಿ ಮಾಡಬೇಕಾಗುತ್ತೆ ಅನ್ನೋದನ್ನ ನೋಡೋಣ. ಮೊಟ್ಟ ಮೊದಲನೇದಾಗಿ ಜನಪ್ರತಿನಿಧಿಗಳ ಕಾಯ್ದೆ 1951ರ ಮೂಲ ಆಶಯಕ್ಕೆ ತಿದ್ದುಪಡಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಈ ಕಾಯ್ದೆಯ 83/2 ಮತ್ತು 172/1ನೇ ಆರ್ಟಿಕಲ್ಗಳು ಶಾಸನಸಭೆಯ ಗರಿಷ್ಠಾವಧಿಯನ್ನ ನಿಗದಿ ಮಾಡಿವೆ. ತಾನು ಮೊದಲ ಬಾರಿಗೆ ಸಭೆ ಸೇರಿದ ದಿನಾಂಕದಿಂದ ಗರಿಷ್ಠ 5 ವರ್ಷಗಳವರೆಗೆ ಆ ಶಾಸನಸಭೆ ಮಾನ್ಯವಾಗಿರುತ್ತೆ ಅಂತ ಈ ಕಾಯ್ದೆ ಉಲ್ಲೇಖಿಸುತ್ತದೆ. ಪಕ್ಷಾಂತರ ಅಥವಾ ಬಹುಮತ ಕಳೆದುಕೊಂಡ ಸಂದರ್ಭದಲ್ಲಿ ಮಧ್ಯಂತರದಲ್ಲೇ ಶಾಸನಸಭೆಯನ್ನ ವಿಸರ್ಜಿಸುವ ಅವಕಾಶ ಇದೆ. ಆದರೂ ಇವುಗಳ ಹೊರತಾಗಿ ಗರಿಷ್ಠ 5 ವರ್ಷಗಳವರೆಗೆ ಶಾಸನಸಭೆಗಳನ್ನ ಮೊಟಕುಗೊಳಿಸುವಂತಹ ಅವಕಾಶವನ್ನ ಸಂವಿಧಾನ ನೀಡಿಲ್ಲ. ಲೋಕಸಭೆಯ ಜೊತೆಗೆ ರಾಜ್ಯ ವಿಧಾನಸಭೆಗಳಿಗೂ ಚುನಾವಣೆ ನಡೆಯಬೇಕು ಅಂತಾದ್ರೆ ಸುಮಾರು 15ಕ್ಕೂ ಹೆಚ್ಚು ರಾಜ್ಯ ಸರ್ಕಾರಗಳನ್ನ ಅವುಗಳ ಗರಿಷ್ಠ 5 ವರ್ಷದ ಅವಧಿಗೂ ಮೊದಲೇ ಬರ್ಖಾಸ್ತು ಮಾಡಿ ಚುನಾವಣೆಗೆ ಸಿದ್ಧಗೊಳ್ಳಬೇಕಾಗುತ್ತೆ. ಇದಕ್ಕೆ ಸದ್ಯದ ಸಂವಿಧಾನದಲ್ಲಿ ಅವಕಾಶವಿಲ್ಲ. ಹಾಗಾಗಿ ಈ ಕಾಯ್ದೆಗೆ ತಿದ್ದುಪಡಿಯನ್ನ ತರಲೇಬೇಕು. ಆದ್ರೆ ಇಲ್ಲೂ ಒಂದು ಸಮಸ್ಯೆ ಇದೆ. ನಮ್ಮ ಸಂವಿಧಾನದ ಆರ್ಟಿಕಲ್ 368ರ ಅಡಿ ತಿದ್ದುಪಡಿಯನ್ನ ಹೇಗೆ ಮಾಡಬೇಕು ಅಂತ ಉಲ್ಲೇಖಿಸಲಾಗಿದೆ. ಆದರೆ ಅಲ್ಲಿ ಒಂದು ನಿಬಂಧನೆ ಇದೆ. ಸಂವಿಧಾನದ ಮೂಲ ಆಶಯಕ್ಕೆ ಧಕ್ಕೆ ತರುವಂತಹ ತಿದ್ದುಪಡಿಗಳನ್ನ ಮಾಡೋದಕ್ಕೆ ಸಂಸತ್ತಿಗೆ ಯಾವ ಅವಕಾಶವೂ ಇಲ್ಲ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಯಾವುದೇ ರಾಜ್ಯದ ಶಾಸನಸಭೆಯನ್ನ 5 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಮೊಟಕುಗೊಳಿಸೋದು ಸಂವಿಧಾನದ ಮೂಲ ಆಶಯವನ್ನೇ ತಿರುಚಿದಂತೆ. ಹಾಗಾಗಿ ಈ ತಿದ್ದುಪಡಿ ಕಾನೂನುಬದ್ಧವಾಗಿ ಮಾನ್ಯವಾಗುವುದಿಲ್ಲ ಅನ್ನೋದು ಇದನ್ನ ವಿರೋಧಿಸ್ತಾ ಇರುವಂತಹವರ ವಾದ. ಇದು ರಾಜ್ಯಗಳಿಗೆ ಅನ್ವಯಿಸುವಂತಹ ಮಾತಾಯಿತು. ದೆಹಲಿ, ಪುದುಚೇರಿ, ಜಮ್ಮು ಕಾಶ್ಮೀರದಂತಹ ಕೇಂದ್ರಾಡಳಿತ ಪ್ರದೇಶಗಳ ಶಾಸನಾಧಿಕಾರದ ಅವಧಿಯನ್ನ ನಿರ್ಣಯಿಸುವ ಸಂಬಂಧಪಟ್ಟ ಕಾಯ್ದೆಗಳಿಗೂ ತಿದ್ದುಪಡಿ ತರಬೇಕು. ಜೊತೆಗೆ ಆರ್ಟಿಕಲ್ 356, ಆರ್ಟಿಕಲ್ 85 ಮತ್ತು ಆರ್ಟಿಕಲ್ 174ಕ್ಕೂ ತಿದ್ದುಪಡಿ ತರಬೇಕಿದೆ. ಆರ್ಟಿಕಲ್ 356ರ ಅನುಬಂಧವು ತುರ್ತು ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರಗಳನ್ನ ವಜಾ ಮಾಡುವ ಪ್ರಕ್ರಿಯೆಯನ್ನ ಉಲ್ಲೇಖಿಸಿದ್ರೆ ಆರ್ಟಿಕಲ್ 85/1 ಮತ್ತು ಆರ್ಟಿಕಲ್ 174/2 ನಿಬಂಧನೆಗಳು ಅತಂತ್ರ ವಿಧಾನಸಭೆ ಅಥವಾ ಬಹುಮತ ಕಳೆದುಕೊಂಡ ಸಂದರ್ಭದಲ್ಲಿ ಯಾವುದೇ ರಾಜ್ಯ ಸರ್ಕಾರವನ್ನ ವಜಾ ಮಾಡಿ ರಾಷ್ಟ್ರಪತಿ ಆಳ್ವಿಕೆ ಹೇರುವ ಅಧಿಕಾರವನ್ನ ಕೇಂದ್ರ ಸರ್ಕಾರಕ್ಕೆ ನೀಡಿವೆ. ಎಲ್ಲಾ ಚುನಾವಣೆಗಳನ್ನ ಒಟ್ಟಿಗೆ ನಡೆಸಬೇಕು ಅಂತಾದ್ರೆ ಮಧ್ಯಂತರದಲ್ಲಿ ಸರ್ಕಾರಗಳನ್ನ ವಜಾ ಮಾಡುವ ಈ ಕಾಯ್ದೆಗಳಿಗೆ ತಿದ್ದುಪಡಿ ತಂದು ಮರು ವ್ಯಾಖ್ಯಾನಿಸಬೇಕಾಗುತ್ತದೆ. ಪ್ರಸ್ತಾಪಿತ ಒನ್ ನೇಷನ್ ಒನ್ ಎಲೆಕ್ಷನ್ ಕಾಯ್ದೆಯು ದೇಶದ ನಾಗರಿಕರಿಗೆಲ್ಲ ಒಂದೇ ಗುರುತಿನ ಚೀಟಿಯನ್ನ ಕಡ್ಡಾಯಗೊಳಿಸೋಕೆ ಶಿಫಾರಸು ಮಾಡಿದೆ. ಆದರೆ ಕೆಲವೊಂದು ರಾಜ್ಯಗಳು ಸ್ಥಳೀಯ ಸಂಸ್ಥೆಗಳಿಗೆ ಅನುಗುಣವಾಗಿ ತಮ್ಮ ರಾಜ್ಯ ಚುನಾವಣಾ ಆಯೋಗದ ಮೂಲಕ ಪ್ರತ್ಯೇಕ ಗುರುತಿನ ಚೀಟಿಗಳನ್ನ ವಿತರಣೆ ಮಾಡಿವೆ. ಸಂವಿಧಾನದ ಆರ್ಟಿಕಲ್ 243K ಮತ್ತು 324ZA ಕಲಮುಗಳು ರಾಜ್ಯ ಚುನಾವಣಾ ಆಯೋಗಗಳಿಗೆ ಪ್ರತ್ಯೇಕ ಗುರುತಿನ ಚೀಟಿಯನ್ನು ವಿತರಿಸುವಂತಹ ಈ ಅಧಿಕಾರವನ್ನು ನೀಡಿವೆ. ಆದ್ರೀಗ ಈ ಆರ್ಟಿಕಲ್ಗಳನ್ನು ರದ್ದು ಮಾಡಿ ಕೇಂದ್ರ ಚುನಾವಣಾ ಆಯೋಗ ಮಾತ್ರ ನೀಡಿದ ಗುರುತಿನ ಚೀಟಿಯನ್ನ ಎಲ್ಲಾ ಚುನಾವಣೆಗಳಿಗೂ ಮಾನ್ಯ ಮಾಡಬೇಕಾಗುತ್ತದೆ. ಹಾಗಾಗಿ ಎಲ್ಲಿಯೂ ತಿದ್ದುಪಡಿಯ ಅಗತ್ಯ ಇದೆ. ಇಷ್ಟೊತ್ತು ನಾವು ಲೋಕಸಭಾ ಮತ್ತು ರಾಜ್ಯ ವಿಧಾನಸಭೆಗಳಿಗೆ ನಡೆಯುವಂತಹ ಚುನಾವಣೆಗಳ ಬಗ್ಗೆ ಮಾತ್ರ ಮಾತನಾಡ್ತಿದ್ದೇವೆ. ಒನ್ ನೇಷನ್ ಒನ್ ಎಲೆಕ್ಷನ್ ಅಂದಮೇಲೆ ಕೇವಲ ಇವೆರಡು ಮಾತ್ರವಲ್ಲದೆ ಗ್ರಾಮ ಪಂಚಾಯಿತಿಯಿಂದ ಮೊದಲುಗೊಂಡು ತಾಲೂಕು ಪಂಚಾಯಿತಿ,
ಜಿಲ್ಲಾ ಪಂಚಾಯಿತಿ ಮತ್ತಿತರ ಸ್ಥಳೀಯ ಸಂಸ್ಥೆಗಳಿಗೂ ಏಕಕಾಲದಲ್ಲಿ ಚುನಾವಣೆಗಳನ್ನು ನಡೆಸಬೇಕಾಗುತ್ತೆ. ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಇವುಗಳ ಅಧಿಕಾರಾವಧಿಯನ್ನು ಕೂಡ ಅರ್ಧಕ್ಕೆ ಮೊಟಕುಗೊಳಿಸಿ ಒನ್ ಪರಿಕಲ್ಪನೆಯಡಿ ತರಬೇಕು ಅಂತಾದ್ರೆ ಸಂವಿಧಾನಕ್ಕೆ 324A ಎಂಬ ಹೊಸ ಕಾಲಂ ಅನ್ನ ಸೇರ್ಪಡೆ ಮಾಡಬೇಕು ಅಂತ ಸ್ವತಃ ರಾಮನಾಥ್ ಕೋವಿಂದ್ ಅವರ ಸಮಿತಿಯೇ ಶಿಫಾರಸು ಮಾಡಿದೆ. ಒಟ್ನಲ್ಲಿ ಇಷ್ಟೆಲ್ಲ ಸಾಂವಿಧಾನಿಕ ತಿದ್ದುಪಡಿಗಳಾದ ನಂತರವೇ ಈ ಪ್ರಸ್ತಾಪ ಕಾಯ್ದೆಯಾಗಿ ಅನುಷ್ಠಾನಕ್ಕೆ ಬರೋಕೆ ಸಾಧ್ಯ. ಈ ತಿದ್ದುಪಡಿಗಳು ಮಾನ್ಯವಾಗಬೇಕು ಅಂತಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ 3/2 ಬಹುಮತ ಈ ತಿದ್ದುಪಡಿಗಳಿಗೆ ಸಿಗಲೇಬೇಕು. ಬಿಜೆಪಿಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಷ್ಟು ಅನುಕೂಲಕರ ನಂಬರ್ ಬ್ಯಾಕಪ್ ಇದೆಯಾ? ಅದನ್ನೀಗ ನೋಡೋಣ ಬನ್ನಿ. ರಾಮನಾಥ್ ಕೋವಿಂದ್ ಸಮಿತಿ ತನ್ನ ಈ ಪ್ರಸ್ತಾಪವನ್ನು ತಯಾರಿಸುವ ಮೊದಲು ಒಟ್ಟು 62 ರಾಜಕೀಯ ಪಕ್ಷಗಳಿಂದ ಅಭಿಪ್ರಾಯವನ್ನ ಕೇಳಿತ್ತು. ಆದರೆ 47 ಪಕ್ಷಗಳು ಮಾತ್ರ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿವೆ. ಅವುಗಳ ಪೈಕಿ 32 ಪಕ್ಷಗಳು ಈ ಪ್ರಸ್ತಾಪವನ್ನು ಬೆಂಬಲಿಸಿದ್ರೆ 15 ಪಕ್ಷಗಳು ವಿರೋಧಿಸಿವೆ. ಪಕ್ಷಗಳ ಸಂಖ್ಯೆಯಲ್ಲಿ ನೋಡಿದಾಗ ಪ್ರಸ್ತಾಪದ ಪರವಾಗಿ ಹೆಚ್ಚು ರಾಜಕೀಯ ಪಕ್ಷಗಳು ಇರುವಂತೆ ಕಂಡು ಬರುತ್ತಾದರೂ ಅವೆಲ್ಲ NDA ಜೊತೆ ಗುರುತಿಸಿಕೊಂಡಿರುವಂತಹ ಪಕ್ಷಗಳು. ಸಂಸತ್ತಿನಲ್ಲಿ ಅವುಗಳ ಸಂಖ್ಯಾಬಲವನ್ನು ಪರಿಗಣಿಸಿದ್ರೆ 271 ಸಂಸದರಿಗೆ ಮಾತ್ರ ಸೀಮಿತವಾಗುತ್ತೆ. ಯಾಕಂದ್ರೆ ತೆಲುಗು ದೇಶಂ ಪಕ್ಷ NDA ಭಾಗವಾಗಿದೆಯಾದರೂ ಈ ಪ್ರಸ್ತಾಪಕ್ಕೆ ಅದು ತನ್ನ ಅಭಿಪ್ರಾಯವನ್ನ ಇನ್ನೂ ಖಾತ್ರಿಪಡಿಸಿಲ್ಲ. ಹಾಗಾಗಿ ಅದು ಮುಂದೆ ವಿರೋಧಿಸಿ ಮತ ಹಾಕಿದ್ರೂ ಅಚ್ಚರಿಯಿಲ್ಲ. ಇನ್ನು ಈ ಪ್ರಸ್ತಾಪವನ್ನು ವಿರೋಧಿಸಿದ 15 ಪಕ್ಷಗಳ ಸಂಖ್ಯಾಬಲ 234 ಸಂಸದರನ್ನ ಒಳಗೊಂಡಿದೆ. ಒಟ್ಟು 543 ಸಂಖ್ಯಾಬಲದ ಸಂಸತ್ತಿನಲ್ಲಿ 3/2 ಮತಗಳನ್ನ ಪಡೆಯಬೇಕು ಅಂತಾದ್ರೆ 362 ಸಂಸದರ ಮತಗಳನ್ನ ಪಡೆಯಬೇಕಾಗುತ್ತೆ. ತೆಲುಗು ದೇಶಂ ಪಕ್ಷದ ಸಂಸದರನ್ನ ಸೇರಿಸಿದ್ರು NDA ಬಲ 293ರ ಸಂಖ್ಯೆಯನ್ನ ದಾಟುವುದಿಲ್ಲ. ಹಾಗಾಗಿ ಸಂಸತ್ತಿನಲ್ಲಿ ಇದಕ್ಕೆ ಅನುಮೋದನೆಯನ್ನ ಪಡೆದುಕೊಳ್ಳೋದು ಅಸಾಧ್ಯದ ಮಾತು. ಹಾಗೇನಾದ್ರೂ ಮೋದಿ ಸರ್ಕಾರ ಅನುಮೋದನೆಯನ್ನ ಪಡೆದುಕೊಳ್ಳಲೇಬೇಕು ಅಂತ ಹಠಕ್ಕೆ ಬಿದ್ದರೆ ಯಾವುದಾದ್ರೂ ನೆಪವೊಡ್ಡಿ ವಿರೋಧ ಪಕ್ಷದ ಏನಿಲ್ಲವೆಂದ್ರೂ 100 ಸಂಸದರನ್ನ ಅಮಾನತು ಮಾಡಬೇಕಾಗುತ್ತೆ. ಆಗ ಮಾತ್ರ NDAಗೆ 3/2 ಬಹುಮತ ಸಿಗಲಿದೆ. ಇನ್ನು ರಾಜ್ಯಸಭೆಯ ವಿಚಾರಕ್ಕೆ ಬರುವುದಾದರೆ ಅಲ್ಲಿ ಬಿಜೆಪಿ ಪಾಲಿಗೆ ಲೋಕಸಭೆಗಿಂತ ಹೆಚ್ಚು ಅನುಕೂಲಕರ ವಾತಾವರಣ ಇದೆಯಾದರೂ 3/2 ಮತ ಗಳಿಸೋದು ಅಲ್ಲಿಯೂ ಕೂಡ ದುಸ್ತರ. ರಾಜ್ಯಸಭೆಯಲ್ಲಿ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟದ 115 ಸದಸ್ಯರಿದ್ದಾರೆ. 6 ನಾಮನಿರ್ದೇಶಿತ ಸದಸ್ಯರನ್ನು ಪರಿಗಣಿಸುವುದಾದರೆ NDA ಬಲ 121 ತಲುಪುತ್ತೆ. ಇಂಡಿಯಾ ಮೈತ್ರಿಕೂಟದ ವಿರೋಧ ಪಕ್ಷಗಳು ಒಟ್ಟು 85 ರಾಜ್ಯಸಭಾ ಸದಸ್ಯರನ್ನು ಹೊಂದಿವೆ. ಎಲ್ಲ 250 ರಾಜ್ಯಸಭಾ ಸದಸ್ಯರ ಉಪಸ್ಥಿತಿಯಲ್ಲಿ ಮಸೂದೆಯನ್ನ ಮತಕ್ಕೆ ಹಾಕಿದಾಗ ಅದಕ್ಕೆ 3/2 ಮತ ಸಿಗಬೇಕು ಅಂತಾದ್ರೆ 164 ಸದಸ್ಯರ ಮತ ಬೀಳಬೇಕಾಗುತ್ತೆ. ಆದರೆ ಈಗ ರಾಜ್ಯಸಭೆಯಲ್ಲಿ 234 ಸದಸ್ಯರಿದ್ದಾರೆ. ಇದನ್ನ ಪರಿಗಣಿಸಿದಾಗಲೂ 3/2 ಮತ ಸಿಗಬೇಕು ಅಂತಾದ್ರೆ ಮಸೂದೆಯ ಪರವಾಗಿ 156 ಸದಸ್ಯರು ಮತ ಚಲಾಯಿಸಬೇಕು. ಆದರೆ NDA ಬಳಿ ಇರುವ ಗರಿಷ್ಠ ಬಲ 121 ಮಾತ್ರ. ಹಾಗಾಗಿ ರಾಜ್ಯಸಭೆಯಲ್ಲೂ ಇದಕ್ಕೆ ಅಂಗೀಕಾರದ ಮುದ್ರೆ ದೊರೆಯುವುದು ಕಷ್ಟ. ಅಂದ್ರೆ ವಿಷಯ ಸ್ಪಷ್ಟವಿದೆ. ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರಸ್ತಾಪ ಕಾನೂನಾಗಿ ರೂಪುಗೊಳ್ಳಬೇಕು ಅಂತಾದ್ರೆ ಅದು ಸಾಕಷ್ಟು ಸಾಂವಿಧಾನಿಕ ಪರೀಕ್ಷೆಗಳನ್ನ ಎದುರಿಸಬೇಕಿದೆ. ಈಗಿನ ಸಂಖ್ಯಾಬಲದಲ್ಲಿ ಬಿಜೆಪಿಗೆ ಅದನ್ನ ಸಾಧಿಸಿಕೊಳ್ಳೋದು ಕಷ್ಟ ಸಾಧ್ಯ. ನಮ್ಮನ್ನ ಈಗ ಕಾಡೋ ಪ್ರಶ್ನೆ, ಇದೆಲ್ಲ ಮೋದಿ ತಿಳಿದಿಲ್ವಾ ಅನ್ನೋದು. ತಿಳಿದಿದ್ದು ಯಾಕೆ ಈ ಪ್ರಸ್ತಾವನೆಗೆ ಮಂತ್ರಿಮಂಡಲ ಒಪ್ಪಿಗೆ ನೀಡಿದೆ? ಇದರ ಹಿಂದಿರೋ ರಾಜಕೀಯ ಲೆಕ್ಕಾಚಾರವೇನು? ಈಗಾಗಲೇ ಮೋದಿ 3.0 ಸರ್ಕಾರವನ್ನ ಯೂಟರ್ನ್ ಸರ್ಕಾರ ಅಂತ ಲೇವಡಿ ಮಾಡಲಾಗ್ತಿದೆ. ಬ್ರಾಡ್ಕಾಸ್ಟಿಂಗ್ ತಿದ್ದುಪಡಿ ಕಾಯ್ದೆ, ಮುಸ್ಲಿಂ ವಕ್ಫ್ ಆಸ್ತಿ ಸ್ವಾಧೀನ ಕಾಯ್ದೆ, UPSC ಲ್ಯಾಟರಲ್ ಎಂಟ್ರಿ ಮೊದಲಾದ ಪ್ರಯತ್ನಗಳಿಗೆ ಮುಂದಾಗಿ ಹಿಂದೆ ಸರಿದ ನಿದರ್ಶನಗಳು ಇಂತಹ ಲೇವಡಿಗೆ ಕಾರಣ. ಕೇವಲ 240 ಬಿಜೆಪಿ ಎಂಪಿಗಳಿಗಷ್ಟೇ ಸೀಮಿತವಾಗಿರುವಂತಹ ಮೋದಿ ಸರ್ಕಾರ ಈಗ ಮಿತ್ರ ಪಕ್ಷಗಳ ಹಂಗಿನ ಮೇಲೆ ನಡೆಯುತ್ತಿದೆ. 2014 ಮತ್ತು 2019ರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಇದ್ದಂತಹ ಭದ್ರತೆ ಈಗಿಲ್ಲ. ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಬಿಜೆಪಿಯ ಹೊಸ ಕಲ್ಪನೆ ಏನೂ ಅಲ್ಲ. ಆರಂಭದಿಂದಲೂ ಅದರ ಅಜೆಂಡಾಗಳಲ್ಲಿ ಇದು ಒಂದಾಗಿತ್ತು. ಬಿಜೆಪಿಗೆ ಈ ಪ್ರಸ್ತಾವನೆಯನ್ನ ಅನುಷ್ಠಾನಕ್ಕೆ ತರುವಂತಹ ಇಚ್ಛೆ ನಿಜವಾಗ್ಲೂ ಇದ್ದಿದ್ದೇ ಆದಲ್ಲಿ ಕಳೆದ ಅವಧಿಗಳಲ್ಲೇ ಅದು ಜಾರಿಗೆ ತರಬಹುದಿತ್ತು. ಅಷ್ಟು ಸಂಖ್ಯಾಬಲ ಇರದೆ ಹೋಗಿದ್ದರೂ ಅದಕ್ಕೆ ಬೇಕಾದ ದಾರ್ಷ್ಟ್ಯತೆ ತೋರುವಷ್ಟಾದರೂ ಸಂಖ್ಯಾಬಲವಿತ್ತು. ಹೇಗೂ ಇಂತಹ ವಿವಾದಿತ ಪ್ರಸ್ತಾವನೆಗಳ ವಿರುದ್ಧ ವಿರೋಧ ಪಕ್ಷಗಳು ಗದ್ದಲ ಎಬ್ಬಿಸುತ್ತವೆ. ತಮ್ಮದೇ ಕೆಲವು ಮಿತ್ರ ಪಕ್ಷಗಳು ಕೂಡ ಇಂತಹ ಪ್ರಸ್ತಾಪಕ್ಕೆ ಸಾಥ್ ಕೊಡದೆ ಕಿರಿಕು ಮಾಡಬಹುದು. ಅಂತಹ ಸಂದರ್ಭ ಎದುರಾದ್ರೆ ಮೋದಿಯಂತಹ ಸ್ಟ್ರಾಂಗ್ ಲೀಡರ್ಗೂ ಈ ವಿರೋಧ ಪಕ್ಷಗಳು ಮತ್ತು ಮಿತ್ರ ಪಕ್ಷಗಳು ಸರಾಗವಾಗಿ ಆಡಳಿತ ನಡೆಸೋಕೆ ಬಿಡ್ತಾ ಇಲ್ಲ, ಮಸೂದೆಗಳನ್ನ ಅಂಗೀಕಾರಗೊಳ್ಳೋಕೆ ಅವಕಾಶ ಕೊಡ್ತಿಲ್ಲ, ಅತಂತ್ರ ಸರ್ಕಾರದ ಲಾಭ ಪಡೆದು ಅಭಿವೃದ್ಧಿಗೆ ಅಡ್ಡಗಾಲು ಹಾಕ್ತಿದ್ದಾರೆ ಅಂತ ಹುಯಿಲೆಬ್ಬಿಸಿ ಪೂರ್ಣ ಬಹುಮತದ ಸರ್ಕಾರ ರಚನೆಗೆ ಅವಕಾಶ ಸಿಕ್ಕರೆ ಮಾತ್ರ ಮೋದಿ ಕೂಡ ದೇಶದ ಅಭಿವೃದ್ಧಿ ಮಾಡೋಕೆ ಸಾಧ್ಯ ಎಂಬ ಮಿತ್ತನ್ನ ಹುಟ್ಟು ಹಾಕೋಕೆ ಬಿಜೆಪಿ, RSS ಮತ್ತು ಕೇಸರಿ ಮೀಡಿಯಾಗಳಿಗೆ ಅನುಕೂಲವಾಗುತ್ತೆ. ಮೈತ್ರಿ ಸರ್ಕಾರದ ಹಂಗು ಕಳಚಿಕೊಂಡು ಮಧ್ಯಂತರ ಚುನಾವಣೆಗೆ ಹೋಗೋ ಬಿಜೆಪಿಯ ಆಲೋಚನೆಗೂ ಇದು ಪೂರಕವಾಗುತ್ತದೆ. ಹಾಗಾಗಿಯೇ ವಿರೋಧ ಪಕ್ಷಗಳನ್ನ ಕೆರಳಿಸುವಂತಹ ಮಸೂದೆ ಅಥವಾ ಪ್ರಸ್ತಾಪಗಳನ್ನ ಹುಡುಕಿ ಮುನ್ನೆಲೆಗೆ ತರಲಾಗ್ತಿದೆ ಅಂತ ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ.